ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಸಾಯಂಕಾಲ ಟೈಮಲ್ಲಿ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸನಿ ಕೂಡ ಸಾಯಂಕಾಲ ಟೈಮಲ್ಲಿ ಸೈಕ್ಲಿಂಗ್ ಮಾಡ್ತಿದ್ದ, ಸೈಕಲ್ ಆಡಿಸ್ತಿದ್ದ. ಹಾಗೆಯೇ ನಮ್ಮ ಹಸ್ಬೆಂಡ್ ಬರ್ತಾನೆ, ಹಣ್ಣುಗಳು ತೊಗೊಂಡು ಬಂದಿದ್ರಲ್ವಾ, ಅದನ್ನು ಎತ್ತಿಟ್ಕೊಂಡು ಬಿಟ್ರಾಯ್ತು ಅಂತೇಳಿ ಎತ್ತಿಟ್ಕೊತಿದ್ದೀನಿ ನೋಡಿ. ಹಾಗೆ ಸಾಯಂಕಾಲ ಟೈಮ್ ರಾತ್ರಿಯಾಗೆಲ್ಲ ಅಡುಗೆ ಮಾಡಿದ್ರಾಯ್ತು ಅಂತೇಳಿ ರೆಡಿ ಮಾಡ್ಕೊತಿದ್ದೀನಿ ನೋಡಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ನಾನು ಇವತ್ತೆಲ್ಲ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಎಲ್ಲೂ ಕೂಡ ಬೋರ್ ಆಗಲ್ಲ, ಯಾಕಂದರೆ ನಾನು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಯಾವ್ಯಾವ ಥರ ಅಡುಗೆ ಮಾಡ್ತಾರೆ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಈರುಳ್ಳಿ ಎಷ್ಟು ಚಿಕ್ಕದು ಆಗುತ್ತೋ ಅಷ್ಟು ಚಿಕ್ಕದಾಗಿ ನೀವು ಹೆರ್ಚ್ಕೊಂಡು ಇಟ್ಕೊಂಡಿರಿ. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದು ಹೆರ್ಚ್ಕೊರಿ. ನೆಕ್ಸ್ಟ್ ಏನಂದರೆ, ನಾನು ಏನು ಮಾಡ್ತೀನಿ ಅಂದರೆ, ಸ್ಟಾರ್ಟಿಂಗಲ್ಲೇ ಎಲ್ಲ ಅಡುಗೆ ಮಾಡಬೇಕಾದ್ರೆ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡು ಬಿಡ್ತೀನಿ. ಒಂದಾದ ತಕ್ಷಣವೇ ಒಂದು ಮಾಡೋಕ್ಕೆ ಹೋಗಲ್ಲ, ಆಮೇಲೆ ಎಲ್ಲ ಎಡವಟ್ಟು ಆಗೋಗ್ಬಿಡುತ್ತೆ ಅಂತೇಳಿ. ಹಾಗಾಗಿ ನೋಡಿ, ಎಲ್ಲ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ತರಕಾರಿ ಹೆರ್ಚಿಟ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ನಾನು ಮಾಡ್ತಿರೋದೆ ಸೌತೆಕಾಯಿ ಪಲ್ಯ. ಆಲ್ಮೋಸ್ಟ್ ಅಲ್ಲಿ 100ಕ್ಕೆ 90% ಜನ ಓನ್ಲಿ ಹಸಿ ಸೌತೆಕಾಯಿ ತಿನ್ನೋದು ನೋಡಿದ್ದೀರಾ. ನಾನಿಲ್ಲಿ ಸೌತೆಕಾಯಿ ಮಾಡ್ತಾರೆ, ಬಟ್ ಕಮ್ಮಿ ಜನ. ನೋಡಿ, ನಾನಿಲ್ಲಿ ಸೌತೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಏನಿಲ್ಲ, ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಾಕ್ಕೊಂಡು, ಬೆಳ್ಳುಳ್ಳಿ ಫ್ರೈ ಆದ ತಕ್ಷಣವೇ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಫ್ರೈ ಆದ ತಕ್ಷಣವೇ ಸೌತೆಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೌತೆಕಾಯಿನ ತಿಂದು ಸ್ವಲ್ಪ ತಿಂದು ಹೆರ್ಚಬೇಕಾಗುತ್ತೆ, ಯಾಕಂದರೆ ಕಹಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಡೀ ಟೋಟಲ್ ಪಲ್ಯನೇ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡಿ, ಲಿಟ್ಲು ಕ್ಲೋಸ್ ಮಾಡಿ. ನೆಕ್ಸ್ಟ್ ಇದು ಫ್ರೈ ಆಗಿದೆ ನೋಡಿ. ಇದಕ್ಕೆ ಉಪ್ಪು, ಖಾರ, ಗರಂ ಮಸಾಲೆ, ನಿಮಗೆ ಏನೇನು ಮಸಾಲೆ ಬೇಕೋ ಅದನ್ನೆಲ್ಲ ಸೇರಿಸ್ಕೋಬೋದು ನೋಡಿ. ನಾನಿಲ್ಲಿ ಅಚ್ಕಾರದ ಪುಡಿ, ಗರಂ ಮಸಾಲ, ಅರಿಶಿನ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡಾದ ನಂತರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಮಾಡ್ಕೊಂಡ ತಕ್ಷಣವೇ ಏನು ಮಾಡಿ, ನಿಮಗೆ ನೀರು ಬೇಕಾದರೆ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ನೀರು ಹಾಕ್ಕೊತಿದ್ದೀನಿ, ಯಾಕಂದರೆ ಅನ್ನಕ್ಕೂ ಆಗೋಗ್ಬಿಡುತ್ತೆ ಅನ್ನೋ ರೀಸನ್ಗೆ ನೀರು ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ನೀರು ಸ್ಕಿಪ್ ಮಾಡಿ, ನೀರು ಮಾತ್ರ ಸ್ಕಿಪ್ ಮಾಡಿ ಅಡುಗೆ ಪಲ್ಯ ಕೂಡ ಮಾಡ್ಕೋಬೋದು, ನಿಮ್ಮ ಇಷ್ಟ. ನಾನಿಲ್ಲಿ ನೀರು ಸೇರಿಸ್ಕೊತಿದ್ದೀನಿ ನೋಡಿ. ಚೆನ್ನಾಗಿ ಕುದಿಯೋ ಟೈಮಲ್ಲಿ ಶೇಂಗದ ಪುಡಿನ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದ್ರ ಕ್ವಾಂಟಿಟಿ ತಕ್ಕಷ್ಟು ಪುಡಿನ ಸೇರಿಸ್ಕೋಬೇಕಾಗುತ್ತೆ. ಆಲ್ರೆಡಿ ನಮಗೆ ಗೊತ್ತಾಗುತ್ತೆ ನೋಡಿ. ಅದನ್ನು ಮಿಕ್ಸ್ ಮಾಡ್ತಾ ಗೊತ್ತಾಗ್ಬಿಡುತ್ತೆ ನಮಗೆ. ಕ್ವಾಂಟಿಟಿ ತಕ್ಕಷ್ಟು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಹೊತ್ತು ಕುದಿಬಿಟ್ರೆ, ಕೊತ್ತಂಬರಿ ಹಾಕಿದರೆ ಸೌತೆಕಾಯಿ ಪಲ್ಯ ಆಗೋಯ್ತು ನೋಡಿ. ತುಂಬಾ ಟೇಸ್ಟ್ ಆಗಿತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಟೇಸ್ಟ್ ಅಂತೇಳಿ ಹೇಳಿ, ನನಗೆ ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಾಡ್ತಿದ್ದೀನಿ ಉತ್ತರ ಕರ್ನಾಟಕ ಶೈಲಿಯ ಉಳ್ಳಾಗಡ್ಡಿ ಖಾರ. ನೋಡ್ತಿರ್ಬೋದು ನೀವು, ಸಣ್ಣಾಗಿ ಹೆರ್ಚ್ಕೊಂಡಲ್ವಾ ಉಳ್ಳಾಗಡ್ಡಿನ. ಆಗಲೇ ಅದನ್ನು ನೀಟಾಗಿ ಹೋಗೋವರೆಗೂ ಚೆನ್ನಾಗಿ ನೀರಲ್ಲಿ ತೊಳೆದು ಅದಕ್ಕೆ ಉಪ್ಪು, ಖಾರ, ಅರಿಶಿನ ಹಾಕ್ಕೊಂಡು ಸ್ವಲ್ಪ ಹುಳಿ ಹಾಕ್ಕೋಬೇಕು, ಹುಳಿ ಸೇರಿಸ್ಕೋಬೇಕು. ಹಾಗೆ ಶೇಂಗದ ಪುಡಿ ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟ್ ಪುಡಿ ಇದರಲ್ಲಿ. ನೆಕ್ಸ್ಟ್ ಹುಳಿ ಹಾಕ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಎಣ್ಣೆ. ಯಾಕೆ ಮಿಕ್ಸ್ ಮಾಡ್ಕೋಬೇಕಂದ್ರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಅದನ್ನು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಉಳ್ಳಾಗಡ್ಡಿ ಖಾರ ರೆಡಿ ಆಗುತ್ತೆ. ಬೇಕಾದರೆ ಕೊತ್ತಂಬರಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೀಟಾಗಿ ಕಲಿಸ್ಕೊಂಡ್ರೆ ಉತ್ತರ ಕರ್ನಾಟಕ ಶೈಲಿಯ ಉಳ್ಳಾಗಡ್ಡಿ ಖಾರ ರೆಡಿ ಆಗುತ್ತೆ ನೋಡಿ. ಹಾಗೆ ಈ ಕಡೆ ಮಜ್ಜಿಗೆ ಸಾರು ಮಾಡೋಣ ಅಂತ ಪೇಸ್ಟ್ ರೆಡಿ ಮಾಡ್ಕೊತಿದ್ದೆ. ನಾನು ಮಜ್ಜಿಗೆ ಸಾರು ಮಾಡೋಕ್ಕೆ ಅಂತಲೇ ಎಕ್ಸ್ಟ್ರಾ ಪೇಸ್ಟ್ ರೆಡಿ ಮಾಡ್ತೀನಿ. ಅದು ಏನಿಲ್ಲ, ಸ್ವಲ್ಪ ಹುರಿದು ಶೇಂಗಾ ಇರ್ತಾವಲ್ಲ, ಶೇಂಗಾ ತೊಗೊಂಡು ಒಂದು ಮೆಣಸಿನ್ಕಾಯಿ, ಜೀರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ಪೇಸ್ಟ್ ರೆಡಿ ಆಗುತ್ತೆ. ಸ್ವಲ್ಪ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವು ಖಂಡಿತ ಬಿಡಲ್ಲ. ಮಜ್ಜಿಗೆ ಸಾರಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಆ ಪೇಸ್ಟ್ ಹಾಕಿ ಮಾಡೋದ್ರಿಂದಂತೂ. ನೀವು ಕೂಡ ಒಂದು ಸಲ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ, ರೆಸಿಪಿ ಹೇಗಿದೆ ಅಂತೇಳಿ ನನಗೆ ತಿಳಿಸಿ. ನೆಕ್ಸ್ಟ್ ನೋಡಿ, ಇದಾಗೋಗಿದೆ. ಇದಕ್ಕೆ ಚಿಕ್ಕದಾಗಿ ಹೆರ್ಚ್ಕೊಂಡಿರೋ ಕೊತ್ತಂಬರಿ ಉದುರಿಸ್ಕೊಂಡ್ಬಿಡ್ಬೇಕು ಮೇಲೆ. ಉದುರಿಸ್ಕೊಂಡ ತಕ್ಷಣ
ನೀವು ಒಗ್ಗರಣೆ ಕೊಟ್ಕೊಂಡ್ರೆ ಕೊಟ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ನಾನಿಲ್ಲಿ ಸಾಂಬಾರು ಅಂದರೆ ಮಜ್ಜಿಗೆ ಸಾಂಬಾರು ಮಾಡ್ತಿರೋದ್ರಿಂದ ಒಗ್ಗರಣೆ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಒಗ್ಗರಣೆ ಕೊಟ್ಕೊತಿದ್ದೀನಿ ನೋಡಿ. ಒಗ್ಗರಣೆ ಕೊಟ್ಕೊಂಡ ತಕ್ಷಣವೇ ಫುಲ್ ಕಲರ್ಫುಲ್ಲಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಮಜ್ಜಿಗೆ ಸಾರು. ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಾಂಬಾರೆಲ್ಲ ಆದ ತಕ್ಷಣವೇ ಎಲ್ಲ ಅಡುಗೆನ ಒಂದು ಕಡೆ ಎತ್ತಿಟ್ಬಿಟ್ಟೆ. ಹಾಗೆ ಸನಿ ಕೂಡ ಏನು ಮಾಡ್ತಿದ್ದಾನೆ ಅಂತೇಳಿ ಯೋಚನೆ ಮಾಡ್ಕೊಂತ ಹಾಗೆ ಚಪಾತಿ ಹಿಟ್ಟು ನೆನೆಯಿಟ್ಬಿಡೋಣ, ಅದೊಂದಾದರೆ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ ಅನ್ನೋ ರೀಸನ್ಗೆ ಬೇಗ ಬೇಗ ಚಪಾತಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಹಿಟ್ಟು ನೆನೆಯಿಟ್ಟು ಸನಿ ಏನು ಮಾಡ್ತಿದ್ದಾನೆ ಅಂತ ನೋಡೋಕ್ಕೆ ಹೋದರೆ ಯಪ್ಪ ಇಡೀ ಮನೆ ಎಲ್ಲ ಕಿತ್ತಾಕ್ಬಿಟ್ಟವನೆ ನಮ್ಮ ಸನಿ. ಏನೂ ಮಾಡೋಕ್ಕಾಗಲ್ಲಲ್ವ, ಪರವಾಗಿಲ್ಲ ಅಂದ್ಕೊಂಡು ಆಮೇಲೆ ಎತ್ತಿಟ್ರಾಯ್ತು ಅಂದ್ಕೊಂಡು ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ತೋರಿಸ್ತಿದ್ದೀನಿ ಬನ್ನಿ ನೋಡಿ. ಚಪಾತಿ ಮಾಡಿದ್ದೀನಿ, ಆಮೇಲೆ ಸಾಂಬಾರು ಮಾಡಿದ್ದೀನಿ, ನೆಕ್ಸ್ಟ್ ಉತ್ತರ ಕರ್ನಾಟಕ ಶೈಲಿಯ ಉಳ್ಳಾಗಡ್ಡಿ ಖಾರ ಮಾಡಿದ್ದೀನಿ, ಹಾಗೆ ಸೌತೆಕಾಯಿ ಪಲ್ಯ ಮಾಡಿದ್ದೀನಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.